ಮೈಸೂರು ಚಲೋ ಪಾದಯಾತ್ರೆ ನಿನ್ನೆಯಿಂದ ಆರಂಭ ಆಗಿದೆ, ಇವತ್ತು ಕೂಡ ಮುಂದುವರೆದಿದೆ. ಮೂಡ ಹಗರಣವನ್ನ ಖಂಡಿಸಿ ನಡೆಸ್ತಾ ಇರುವಂತಹ ಪಾದಯಾತ್ರೆ ಇದು. ಬಿಜೆಪಿ ಜೆಡಿಎಸ್ ನಾಯಕರುಗಳು ಭಾಗಿಯಾಗಿದ್ದಾರೆ. ರಾಮನಗರಕ್ಕೆ ಆಗಮಿಸಿದೆ ಈ ದೋಸ್ತಿ ಪಾದಯಾತ್ರೆ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಪಾದಯಾತ್ರೆ ರಾಮನಗರಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ಅದ್ಧೂರಿ ಸ್ವಾಗತವನ್ನ ಕೋರಲಾಗಿದೆ. ರೇಷ್ಮೆ ನಾಡಿನಲ್ಲಿ ವಿಜಯೇಂದ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭವ್ಯ ಸ್ವಾಗತವನ್ನು ಕೋರಿದ್ದಾರೆ ರಾಮನಗರದ ಮಂದಿ. ನಿನ್ನೆಯಿಂದ ಆರಂಭವಾದಂತಹ ಪಾದಯಾತ್ರೆ ಇವತ್ತು ರಾಮನಗರವನ್ನು ತಲುಪಿದೆ. ಈ ಜಂಟಿ ಪಾದಯಾತ್ರೆ ಬರ್ತಾ ಇದ್ದ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಹೊತ್ತು ಜಯಘೋಷವನ್ನು ಮೊಳಗಿಸಿದ್ದಾರೆ. ವಿಜಯೇಂದ್ರ ಅವರಿಗೂ ಕೂಡ ಜಯಕಾರವನ್ನು ಹಾಕಿದ್ದಾರೆ. ಆ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ಇದ್ದಾರೆ ಸರ್. ಈ ಪಾದಯಾತ್ರೆ 2ನೇ ದಿನ ಕಾಲಿಟ್ಟಿದೆ. ಎಲ್ಲ ಒಂದ್ ಕಡೆ ಪಾದಯಾತ್ರೆ ನಿಮ್ಮ DKಶಿ ವಿರುದ್ಧ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆ ಆಗಿದೆಯಾ? ಅದು DK ಶಿವಕುಮಾರ್ ಅವರು ಈ ಪಾದಯಾತ್ರೆಯನ್ನ ಡೈವರ್ಟ್ ಮಾಡಲಿಕ್ಕೋಸ್ಕರವಾಗಿ ಇಲ್ಲ ಸಲ್ಲದ ಈ ಆರೋಪಗಳಿದೆಯಲ್ಲ, ಸರ್ಕಾರ ಅವ್ರದೇ ಇದೆ, ರೆವೆನ್ಯೂ ಇಲಾಖೆ ಅವರದೇ ಇದೆ, ಮುಖ್ಯಮಂತ್ರಿಗಳು ಅವರವರೇ ಇದ್ದಾರೆ. ಕೂತ್ಕೊಂಡು ಅದರ ಬಗ್ಗೆ ತನಿಖೆ ಮಾಡಿ ಏನೇನು ಅಕ್ರಮಗಳಾಗಿದೆ ಅದೆಲ್ಲ ಹಿಡಿದು ಜನಗಳ ಮುಂದೆ ಇಡಬೇಕಲ್ವಾ? ಕಾನೂನು ಬಾಹಿರವಾಗಿ ಏನಾದರೂ ದೇವೇಗೌಡರ ಕುಟುಂಬದಲ್ಲಿ ನನ್ನ ಸಹೋದರ ಆಗಲಿ ಯಾರೇ ಆಗಲಿ ತಪ್ಪು ಮಾಡಿದರೆ, ಯಾವುದಾದರೂ ಸರ್ಕಾರದ ಭೂಮಿಗಳನ್ನು ಲಪ್ಟಾಯಿಸೋ ಕೆಲಸ ಮಾಡಿದರೆ ಅದೆಲ್ಲವನ್ನ ವಶಪಡಿಸ್ಕೊಳ್ಳೋಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆಯಲ್ಲ. ಪಾದಯಾತ್ರೆ ಮುಗಿಯುವಷ್ಟರಲ್ಲಿ CM ರಾಜೀನಾಮೆ ಕೊಡುವಂತ ಒತ್ತಡ ಸೃಷ್ಟಿಯಾಗುತ್ತಾ? ಕಾಲ ಪ್ರಾರಂಭ ಎಲ್ಲರ ನಿರೀಕ್ಷೆ ಅದಿದೆ. ಪಾದಯಾತ್ರೆ ಸಕ್ಸಸ್ ಆಗ್ತಿದೆಯಾ ಸರ್? ಹೇಗೆ ನೀವೇ ನೋಡ್ತಾ ಇದ್ದೀರಲ್ಲ, ದಿನ ದಿನಕ್ಕೆ ಜನಪ್ರವಾಹ ನುಗ್ತಾ ಇದೆ, ಸುನಾಮಿ ಅಲೆ ಎದ್ದಾಗೆದ್ದಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಕುಮಾರಸ್ವಾಮಿ ಅವರ ಮಾತುಗಳು. ಕ್ಯಾಮರಾಮನ್ ಗಣೇಶ್ ಜೊತೆ ಮಸೂದ್ ಪಬ್ಲಿಕ್ ಟಿವಿ, ಬೆಂಗಳೂರು. 2ನೇ ದಿನದ ಪಾದಯಾತ್ರೆ ಮೂಡ ಹಗರಣವನ್ನು ವಿರೋಧಿಸಿ CM ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಅಂಥೇಳಿ ಆಗ್ರಹಿಸಿ ನಡೆಸ್ತಾ ಇರುವಂತಹ ಪಾದಯಾತ್ರೆ. ಬಿಜೆಪಿ ಮತ್ತು JDSನ ಜಂಟಿ ಪಾದಯಾತ್ರೆ ಇವತ್ತು ರಾಮನಗರವನ್ನು ಪ್ರವೇಶಿಸಿರುವಂಥದ್ದು. HD ಕುಮಾರಸ್ವಾಮಿ ಅವರು ಕೂಡ DK ಶಿವಕುಮಾರ್ ಅವರ ವಾಗ್ದಾಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.